ನಮಸ್ಕಾರ. ಮ್ಯಾನ್ ಆಫ್ ದಿ ಸೀರೀಸ್ ಆದ ಬಳಿಕ ಕನ್ನಡಿಗ ಪಡಿಕ್ಕಲ್ ತನ್ನ ಪ್ರಶಸ್ತಿಯನ್ನು ಕನ್ನಡಿಗನಿಗೆ ನೀಡಿ ಮನೆಗೆದರು. ಸ್ನೇಹಿತರೆ, ಇನ್ನು ಭಾರತ ಮತ್ತು ಲಂಕಾ ನಡುವಿನ ಟೆಸ್ಟ್ ಪಂದ್ಯ ಮುಕ್ತಾಯಗೊಂಡಿದೆ. ಇದರ ಮೊದಲ ಟೆಸ್ಟ್ ಆಗಲಿ, ಎರಡನೇ ಟೆಸ್ಟ್ ಪಂದ್ಯ ಕೂಡ ಇಲ್ಲಿ ಮುಕ್ತಾಯಗೊಂಡಿದ್ದು, ಈ ಒಂದು ಸರಣಿಯಲ್ಲಿ ಭಾರತ 1-0 ಅಂತರದಲ್ಲಿ ಈ ಒಂದು ಸರಣಿ ಜಯ ಸಾಧಿಸಿದೆ. ಈ ಮೂಲಕ ಟೀಮ್ ಇಂಡಿಯಾ ಸರಣಿಯನ್ನು ಮುನ್ನಡೆ ಪಡೆದುಕೊಂಡ್ರೆ ಎರಡನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 9 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಘೋಷಣೆ ಮಾಡಿತ್ತು. ಟೀಮ್ ಇಂಡಿಯಾ ಪರವಾಗಿ ದೇವದತ್ ಪಡಿಕ್ಕಲ್ 117 ರನ್ ಹೊಡೆದು ಮಿಂಚಿದ್ರು. ಧ್ರುವ್ ಜುರೆಲ್ 115 ರನ್ ಹೊಡೆದರೆ, ಇತ್ತ ಶ್ರೀಲಂಕಾ ತಂಡದ ಪರವಾಗಿ ಅಶಿತಾ ಫರ್ನಾಂಡೋ 4 ವಿಕೆಟ್ ಪಡೆದರೆ, ಪ್ರಭಾತ್ ಜಯಸೂರ್ಯ 2 ವಿಕೆಟ್ಗಳನ್ನು ಪಡೆದುಕೊಂಡಿದ್ದರು. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 190ಕ್ಕೆ ಆಲ್ಔಟ್ ಆಗಿತ್ತು. ಶ್ರೀಲಂಕಾ ಪರವಾಗಿ ಸುನಿಲ್ ಧನುಷಾ 103 ಹೊಡೆದರೆ, ಪಶಿಂಧು ಸೂರ್ಯ ಬಂಡಾರ 80 ರನ್ನ ಹೊಡೆದಿದ್ದರು. ಟೀಮ್ ಇಂಡಿಯಾ ಪರವಾಗಿ ಪ್ರಸಿದ್ಧ ಕೃಷ್ಣ ಮತ್ತು ಮಾನವ್ ಸುತಾರ್ ತಲಾ 3 ವಿಕೆಟನ್ನು ಪಡೆದು ಮಿಂಚಿದ್ರು. ಅಂತಿಮವಾಗಿ ಭಾರತ ತಂಡ ಶ್ರೀಲಂಕಾ ತಂಡದ ಮೇಲೆ ಪಾಲವಾನ್ ಭೀತಿಯನ್ನು ಕೂಡ ಇಲ್ಲಿ ಹೇರಿತ್ತು. ಶ್ರೀಲಂಕಾ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 429ಕ್ಕೆ 9 ವಿಕೆಟ್ಗಳನ್ನು ಕಳೆದುಕೊಂಡು ಈ ಒಂದು ಎರಡನೇ ಟೆಸ್ಟ್ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿತ್ತು. ಶ್ರೀಲಂಕಾ ಪರವಾಗಿ ಸುನಿಲ್ ಧನುಷಾ 133 ಹೊಡೆದರೆ, ಪಶಿಂಧು ಸೂರ್ಯ ಬಂಡಾರ ಮತ್ತೊಮ್ಮೆ ಇಲ್ಲಿ 92 ರನ್ ಹೊಡೆದು ಔಟ್ ಆಗಿದ್ದರು. ಟೀಮ್ ಇಂಡಿಯಾ ಪರವಾಗಿ ಜಡೇಜಾ ಮತ್ತು ಮಾನವ್ ಸುತಾರ್ ತಲಾ 3 ವಿಕೆಟನ್ನು ಪಡೆದುಕೊಂಡಿದ್ದರು. ಅಂತಿಮವಾಗಿ ಎರಡನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಳ್ಳುವ ಮೂಲಕ ಒಂದು ಶ್ರೀಲಂಕಾ ಟೆಸ್ಟ್ ಪಂದ್ಯಕ್ಕೆ ನಾಂದಿ ಹಾಡಲಾಗಿದೆ. ಇನ್ನು ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರವಾಗಿ ಅಮೋಘ ಪ್ರದರ್ಶನ ತೋರಿದ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಕೂಡ ಇಲ್ಲಿ ನೀಡಲಾಗಿತ್ತು. ಅಂದರೆ ಈ ಒಂದು ಸೀರೀಸ್ನಲ್ಲಿ ಒಟ್ಟಾರೆಯಾಗಿ 3 ಇನ್ನಿಂಗ್ಸ್ನಲ್ಲಿ ಈ ಒಂದು ದೇವದತ್ ಪಡಿಕ್ಕಲ್ ಅವರು 328 ರನ್ಗಳನ್ನು ಹೊಡೆದಿದ್ದರು. ಅಂದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 117 ಹೊಡೆದರೆ, ಇನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 164 ರನ್ಗಳ ಸ್ಫೋಟಕ ರನ್ನನ್ನು ಹೊಡೆದು ಇಂದು ಸೀರೀಸ್ನಲ್ಲಿ ಟೀಮ್ ಇಂಡಿಯಾ ಪರವಾಗಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ, ಇತ್ತ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡನ್ನು ಅವರಿಗೆ ನೀಡಲಾಗಿತ್ತು. ಅಂದರೆ ಈ ಬಳಿಕ ಮಾತನಾಡಿದ ಕನ್ನಡಿಗ ಪಡಿಕ್ಕಲ್ ಅವರು, ಈ ಒಂದು ಸರಣಿ ನನಗೆ ವಿಶೇಷವಾಗಿತ್ತು. ನೀವು ನಂಬರ್ 3ಯಲ್ಲಿ ಭಾರತೀಯ ಬ್ಯಾಟರ್ಗಳು ಯಾರೂ ಕೂಡ ಅಬ್ಬರಿಸಲ್ಲ. ಹೀಗಾಗಿ ಸುಮಾರು ಪ್ಲೇಯರ್ಗಳು ಕೂಡ ಟೀಮ್ ಇಂಡಿಯಾ ಪರವಾಗಿ ನಂಬರ್ 3ಯಲ್ಲಿ ಆರಂಭಿಸಿದರೆ, ಇತ್ತ ಪಡಿಕ್ಕಲ್ ಅವರು ಇದಕ್ಕೆ ಶೂಟ್ ಆಗುವಂಥ ಆಟಗಾರ. ಕನ್ನಡಿಗ ನಮಗೂ ಕೂಡ ನಂಬರ್ 3ರಲ್ಲಿ ಬಂದು ಈ ಥರ ಇನ್ನಿಂಗ್ಸ್ ಆಡಿದ್ದು ಒಂಥರ ಖುಷಿ ತಂತು. ಹೀಗಾಗಿ ಟೀಮ್ ಸಪೋರ್ಟ್ ಜೊತೆಗೆ ಗೆಲ್ಲಗೂ ಕೂಡ ಇಲ್ಲಿ ಅವರು ಶುಭಾಶಯಗಳನ್ನು ಕೋರ್ತಾರೆ. ಕನ್ನಡಿಗ KL ರಾಹುಲ್ಗೂ ಕೂಡ ಇಲ್ಲಿ ವಿಶೇಷ ಧನ್ಯವಾದಗಳನ್ನು ಕೂಡ ಕನ್ನಡಿಗ ಪಡಿಕ್ಕಲ್ ಅವರು ಹೇಳಿದರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.